ಸಾಂಬಾರು ಸೌತೆಕಾಯಿ ಕರಿ ಮಾಡೋದಕ್ಕೆ ಒಂದು ಸಾಂಬಾರು ಸೌತೆಕಾಯಲ್ಲಿ ನಾನು ಅರ್ಧ ಸಾಂಬಾರು ಸೌತೆಕಾಯಿ ತೆಗೆದುಕೊಂಡಿದ್ದೀನಿ. ಸಿಪ್ಪೆ ತೆಗೆದು ಹೆಚ್ಚಿಟ್ಕೊಂಡಿದ್ದೀನಿ. ಸಾಂಬಾರು ಸೌತೆಕಾಯಿ ಮಾಡಲು ಸಾಮಗ್ರಿಗಳು: ಸಣ್ಣದಾಗಿ ಹೆಚ್ಚಿಟ್ಟುಕೊಂಡಿರೋ ಮಾವಿನಕಾಯಿ, ಸಾಂಬಾರು ಸೌತೆಕಾಯಿ ಮತ್ತು ನುಗ್ಗೆಕಾಯಿ. ಸಾಂಬಾರು ಸೌತೆಕಾಯಿ ಮತ್ತು ನುಗ್ಗೆಕಾಯಿನ ಒಂದು ಪಾತ್ರೆಯಲ್ಲಿ ಹಾಕ್ಕೊಂಡು ಅದು ಬೇಯುವಷ್ಟು ನೀರನ್ನು ಹಾಕಬೇಕು. ಆಮೇಲೆ ಸ್ವಲ್ಪ ಅರಿಶಿಣ ಹಾಕ್ಕೊಳ್ಬೇಕು. ಮತ್ತು ಉಪ್ಪು. ಹಾಕಿ ಚೆನ್ನಾಗಿ ಕಲಸಿ ಅದನ್ನು ಬೇಯಲು ಬಿಡಬೇಕು. ಗ್ಯಾಸನ್ನು ಮೀಡಿಯಮ್ ಫ್ಲೇಮಲ್ಲಿ ಇಡಬೇಕು. ಆಮೇಲೆ ಇದಕ್ಕೆ ರುಬ್ಬಲು ಬೇಕಾಗಿರೋ ಪದಾರ್ಥಗಳು: ತೆಂಗಿನಕಾಯಿ, ಖಾರದ ಪುಡಿ, ಜೀರಿಗೆ, ಈರುಳ್ಳಿ. ಇದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಇದೆಲ್ಲವನ್ನು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಬೇಕು. ನುಣ್ಣಗೆ ರುಬ್ಕೊಳ್ಬೇಕು. ಇದನ್ನು ನುಣ್ಣಗೆ ರುಬ್ಕೋಬೇಕು. ಆಮೇಲೆ ಇದೇ ಬೆಂದಿದೆ, ಸೌತೆಕಾಯಿ ಮತ್ತು ನುಗ್ಗೆಕಾಯಿ ಬೆಂದಿದೆ. ಈಗ ನಾವು ಮಾವಿನಕಾಯಿಯನ್ನು ಹಾಕ್ಕೊಳ್ಬೇಕು. ಹಾಕಿ ಚೆನ್ನಾಗಿ ಕಲಸಿ ಅದನ್ನು ಮುಚ್ಚಿಡಬೇಕು. ಸಾಂಬಾರು ಸೌತೆಕಾಯಿ ಕರಿಯನ್ನು ನಾವು ಮುದ್ದೆ ಮತ್ತು ಅನ್ನದೊಂದಿಗೆ ತಿನ್ನಲು ಬಹಳ ರುಚಿಕರವಾಗಿರುತ್ತೆ. ಚೆನ್ನಾಗಿ ಕಲಸಿ ಮುಚ್ಚಿಡಬೇಕು. ಈಗ ಎಲ್ಲವೂ ಬೆಂದಿದೆ. ನಾವು ರುಬ್ಬಿಟ್ಕೊಂಡಿರೋ ಪದಾರ್ಥನ ಇದಕ್ಕೆ ಸೇರಿಸ್ಬೇಕು. ಸೇರಿಸಿ ಚೆನ್ನಾಗಿ ಕಲಸಿ ಕುದಿಯಲು ಮುಚ್ಚಿಡಬೇಕು. ಆಮೇಲೆ ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಮತ್ತು ಜೀರಿಗೆ, ಸಾಸಿವೆ ಮತ್ತು ಕರಿಬೇವು. ಒಗ್ಗರಣೆಯನ್ನು ಅದಕ್ಕೆ ಸೇರಿಸಬೇಕು. ಈಗ ಸಾಂಬಾರು ಸೌತೆಕಾಯಿ ಕರಿ ತಿನ್ನಲು ಅನ್ನದ ಜೊತೆಗೆ ತಿನ್ನಲು ರೆಡಿಯಾಗಿದೆ. ಅನ್ನದ ಜೊತೆಗೆ ತಿನ್ನಲು ರೆಡಿಯಾಗಿದೆ.